ಮನಸ್ಸು ಅರಳಿಸುವ ಶಕ್ತಿ ಸಂಗೀತಕ್ಕಿದೆ. ಗುರುಬಸವ ಪಟ್ಟದೇವರು. ಚಿಟ್ಟಗುಪ್ಪ ತಾಲೂಕಿನ ಕರಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಗುರು ಗಂಗಾಧರ್ ಬಕ್ಕಪ್ರಭುಗಳ 211ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಸಂಗೀತ ದರ್ಬಾರ್ ಕಾರ್ಯಕ್ರಮ ಉದ್ಘಾಟಿಸಿ ಬಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ಮಾತನಾಡಿ, ಮನಸ್ಸು ಅರಳಿಸುವ ಶಕ್ತಿ ಸಂಗೀತಕ್ಕಿದೆ ಮತ್ತು ಗಂಗಾಧರ್ ಬಕ್ಕ ಪ್ರಭುಗಳು ಈ ಭಾಗದ ಪವಾಡ ಪುರುಷರು, ಮಹಾನ್ ವ್ಯಕ್ತಿಗಳಾಗಿ ಹೊರಹೊಮ್ಮಿದ್ದಾರೆ ಮತ್ತು ಬೇಡಿದ ವರವನ್ನು ಬೇಡಿದವರಿಗೆ ವರವ ನೀಡುವ ಕಾಮಧೇನು ಕಲ್ಪವೃಕ್ಷವಾಗಿದ್ದಾರೆ ಎಂದು ಆಶೀರ್ವಚನ ನೀಡಿದರು. ಡಾಕ್ಟರ್ ಬಸವಲಿಂಗ ಅವಧೂತರು ಆಶೀರ್ವಚನ ನೀಡಿ, ಜೀವನ ಸಾಗಬೇಕಾದರೆ ಭಕ್ತಿ ಪರಂಪರೆ ತಾನು ತನ್ನವರು ಎಂದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಮತ್ತು ಜೀವನ ಇರುವವರೆಗೆ ತಂದೆ ತಾಯಿಗಳ ಸೇವೆ ಮಾಡಿದಾಗ ನಿಜವಾದ ಭಗವಂತ ಅವರಲ್ಲಿ ನೆಲೆಸಿರುತ್ತಾನೆ. ಅಲ್ಲದೆ ಮೌಲ್ಯಗಳಿಗೆ ತಿಲಾಂಜಲಿ ಇಟ್ಟು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಆಶೀರ್ವಚನ ನೀಡಿದರು. ಸಂಗೀತ ದರ್ಬಾರ್ ಕಾರ್ಯಕ್ರಮದಲ್ಲಿ ಅನೇಕ ಸಾಧು ಸಂತರು ಹಾಗೂ ಗಣ್ಯ ವ್ಯಕ್ತಿಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ಶ್ರೀಮಂತರಾವ ಇಂಚುರೆ. ಪ್ರಭುವಿನ ಗುಡಿಗೆ ಓಡಿ ಬಂದೆನೆಯ, ಗುಡಿಯೊಳಗೆ ಲಿಂಗ ಕಂಡು ಕೈ ಮುಗಿದು ನಿಂತೆನೆಯ, ಗುಡಿಯೊಳಗೆ ಲಿಂಗ ಕಂಡು ಕೈ ಮುಗಿದು ನಿಂತೆನೆಯ, ಕರಕಳಿ ಗ್ರಾಮದಲ್ಲಿ ಶಿವನಾಗಿ ನಿಂತ ಮಹಾಪ್ರಭು ಸ್ವಾಮಿ ನೀನು ಭಕ್ತ ಪ್ರಭು ಸ್ವಾಮಿ. ಓಡಿ ಬಂದೆನೆಯ, ಗುಡಿಗೆ ಓಡಿ ಬಂದೆನೆಯ. ಎಲ್ಲರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿ ಎಲ್ಲರ ಪ್ರೀತಿ ನಾವು ಗಳಿಸ್ತೇವಂದ್ರೆ, ಇಲ್ಲಿ ನಾವು ಪ್ರೀತಿಗೆ ಪಾತ್ರರಾದೇವಂದ್ರೆ ಅಲ್ಲಿ ದೇವ್ರ ಮೇಲೆ ನಾವು ಆಗ್ತೀವಿ. ನಾವು ಇಲ್ಲೇ ತ್ರಾಸ ಕೊಡೋದು, ಇಲ್ಲೇ ಸಮಸ್ಯೆ ಮಾಡೋದು, ಇಲ್ಲೇ ಕಣ್ಣೀರ್ ತರಿಸ್ತಕ್ಕಂಥದ್ದು ಮಾಡಿದೀವಂದ್ರ ದೇವ್ರು ಮೆಚ್ಕೊಂಬೋದಿಲ್ಲ. ಇಲ್ಲೆಲ್ಲ ಮನ್ಯಾಗ ತ್ರಾಸ ಕೊಟ್ಟು ಮತ್ತಿಲ್ಲಿ ಗುಡಿಯಾಗ ಬಂದು ಏನ್ ನಮಸ್ಕಾರ ಮಾಡಿದ್ರ ಭಗವಂತ ಅಂತಾನೇ ಮನುಷ್ಯನೇ, ನೀ ಇಷ್ಟೆಲ್ಲ ತ್ರಾಸ ಕೊಟ್ಟಿದ್ದಾಗ ನಿಂಗಿಲ್ಲ ಅವಕಾಶ ಇಲ್ಲ. ಅವಕಾಶ ನಿನಗೆ ದೇವ್ರ ಬಲ್ಲಿ ಸಿಗಬೇಕಾದ್ರೆ ಇದ್ದಿನ ಸ್ಥಳದಾಗ ಏನ್ ನೀ ಮಾಂಗಲ್ಯ ಕಟ್ಟಿದಿ, ನಿನ್ ಧರ್ಮ ಪತ್ನಿ, ನಿಂಗೇನ್ ಜನ್ಮ ಕೊಟ್ಟಾರ ತಾಯಿ ತಂದಿ, ಮಕ್ಕಳು, ಪರಿವಾರ, ಗುರು ಹಿರಿಯರ ಜೊತೆ ಪ್ರೇಮ ಪ್ರೀತಿಯಿಂದ ಇದ್ದಿ ಅಂದ್ರ ಅವಾಗ ದೇವರಿಗೆ ಪ್ರಿಯ ಆಗ್ತಿ. ಅದರ ಸಲುವಾಗಿ ಬಸವಣ್ಣವ್ರು ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ ಅಂತ ಹೇಳಿದ್ರು. ಇದು ಜೀವನ ಅಂತಕ್ಕಂಥದ್ದು ಇದು ಮತ್ ಬರೋದಲ್ಲ. ಇದು ಅಕ್ಕ ಮಹಾದೇವಿ ತಾಯಿಯವ್ರು ಹೇಳ್ತಾರೆ, 84 ಲಕ್ಷ ಯೋನಿ ಒಳಗೆ ಹುಟ್ಟಿ ಬಂದೆ ಅಂತ ಹೇಳಿದ್ರು. ಅಂದ್ರ ಇದು ಈ ಭೂಮಂಡಲ ಹೆಂಗಿತ್ತಂದ್ರ ಇಲ್ಲಿ ಪ್ರಾಣಿ ಪಕ್ಷಿ, ಈ ಸಪ್ತ ಸಮುದ್ರ, ಈ ಭೂಮಂಡಲ ಬಿಟ್ಟರೆ ಬೇರೆ ಏನೂ ಇದ್ದಿಲ್ಲ. ಈ ಪ್ರಕೃತಿ ಮನುಷ್ಯನೇ ಇರಲಿಲ್ಲ. ಭಗವಂತ ಆಲೋಚನೆ ಮಾಡಿದ ಇಷ್ಟೆಲ್ಲ ಅದ ಈ ಭೂಲೋಕದಾಗ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರೆ ಇನ್ನಿಷ್ಟು ಚಲೋ ಆಗ್ತದಂತಿ ಕೈಲಾಸದಿಂದ ಬಂದು ಭೂಮಂಡಲದಾಗ ಮಾನವ ಸಂಪನ್ಮೂಲ ಸೃಷ್ಟಿ ಮಾಡ್ದ. 16 ವರ್ಷದ ನಂತರ ಮತ್ತೆ ಭೂಲೋಕಕ್ಕ ಮತ್ತೆ ಬಂದ ಭಗವಂತ. ಮಹಾಜನತೆಗಳೆಲ್ಲ ಕಿಕ್ಕೆರೆದ್ರು, ಲಕ್ಷ ಜನ. ಓ ಮಹಾಜನತೆಗಳೇ, ನೀವೆಲ್ಲ ಆರೋಗ್ಯವಾಗಿದ್ರೇನು, ನೀವೆಲ್ಲ ಚೆನ್ನಾಗಿದ್ರೇನು, ಓ ಮಹಾತ್ಮ ನಿನ್ನ ಆಶೀರ್ವಾದದಿಂದ, ಓ ಭಗವಂತನೇ ನಿನ್ನ ಕೃಪೆಯಿಂದ ನಾವೆಲ್ಲರೂ ಮಸ್ತ್ ಇದ್ದೀವಿ. ನಾನು ನಿಮಗೆ ವರ ಕೊಟ್ಟು ಹೋಗ್ಲಕ್ ಬಂದೀನಿ.